ಸೊ ಅಮ್ಮ ಟುಕ್ ಸ್ಟ್ಯಾಂಡ್, ಅಮ್ಮ ಟುಕ್ ಇಟ್ ಆ್ಯಂಡ್ ಅವ್ರಿಬ್ಬರ ನಡುವೆ ನಡೀತು. ಬಟ್ ಗಲಾಟೆ ಮಾಡಲಿಲ್ಲ. ಅದೇ ಗಿಲ್ಟು ಅಂತ ನಾ ಹೇಳಿದ್ದು ಅವ್ರಿಗೆ. ಕೊನೆವರೆಗೂ ಕಾಡಿದ ಗಿಲ್ಟು, ಹೆಂಡತಿ ಗಲಾಟೆನೇ ಮಾಡಲಿಲ್ವಲ್ಲ, ತಕರಾರೇ ತೆಗಿಲಿಲ್ವಲ್ಲ. ನಾವು ಅವಾಗ ಕೇಳ್ತಾ ಇರ್ತಿದ್ವಿ, ಇದೆಲ್ಲ ಆಕ್ಸೆಪ್ಟೆನ್ಸಿ, ಮೊದಲು ತಿರಸ್ಕಾರ, ಹೌ ಕ್ಯಾನ್ ಇಡು ಅಪ್ಪ ಹೆಂಗೆ ಮಾಡಿಬಿಟ್ರು ಅಂತೆಲ್ಲ ಅನ್ನೋದೆಲ್ಲ ಒಂದು ಫೇಸು. ಅದು ಬರ್ತಾ ಬರ್ತಾ ನಾವು ಬಹುಶಃ ಅಪ್ಪನ ಶೂಸಲ್ಲಿ ನಿಂತು, ಅಪ್ಪನ ಜಾಗದಲ್ಲಿ ನಿಂತು ಯೋಚನೆ ಮಾಡಿ ಆಗೋಗಿದೆ. ಇವಾಗ ಇನ್ನೇನು ಮಾಡೋಕ್ಕಾಗತ್ತೆ, ಅದನ್ನು ಆಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ವಲ್ಲ. ಅವಾಗ ನಾನು ಕೇಳ್ತದೆ ಅಮ್ಮನ, ಅಮ್ಮ ಹೆಂಗಮ್ಮ ಒಪ್ಕೊಂತೀಯಾ? ನನ್ನ ಗಂಡ ಏನಾದರೂ ಹಿಂಗೆ ಮಾಡಿದರೆ ನಾನು ಒಪ್ತಾ ಇರಲಿಲ್ಲ, ನೀನು ಹೆಂಗೆ ಒಪ್ತೀಯ ಇದನ್ನು ಅಂತ, ಹೆಂಗೆ ಒಪ್ಕೊಂಡೆ ನೀನು ಅಂತ. ಅವ್ರು ನಮಗೆ ಸಿಂಪಲಾಗಿ ಉತ್ತರ ಕೊಡೋರು, ಪ್ರೀತಿ ಅಂದರೆ ಏನು, ನೀನು ಯಾಕೆ ಒಬ್ಬನ ಪ್ರೀತಿ ಮಾಡ್ತೀಯ? ಅವ್ನು ಖುಷಿಯಾಗಿರಬೇಕು, ಅವನು ಆರಾಮಾಗಿ ಸಂತೋಷವಾಗಿರಬೇಕು, ಎಲ್ಲಿದ್ದರೂ ಆರಾಮಾಗಿರಬೇಕು ಅಂತ. ಸೊ ಅವನ ಖುಷಿ ನನ್ನಲ್ಲೂ ಇದೆ, ಆ ಖುಷಿ ಇನ್ಯಾರಲ್ಲೋ ಇದೆ. ಒಟ್ಟಿನಲ್ಲಿ ನನ್ನ ಗಂಡ ಖುಷಿಯಾಗಿದ್ದಾನೆ, ನನಗೆ ಅಷ್ಟು ಸಾಕು. ಇಸ್ ಇಟ್ ದ್ಯಾಟ್ ಈಸಿ ಭಾವನಾ? ಡೆಫಿನೆಟ್ಲಿ ನಾಟ್. ನಮ್ಮಮ್ಮಂಗೆ ದೊಡ್ಡ ನಮಸ್ಕಾರ ಹೇಳಬೇಕು. ಡೆಫಿನೆಟ್ಲಿ ನಾಟ್ ಫಾರ್ ಮೀ. ಕಷ್ಟ ಆಗತ್ತೆ. ಬಟ್ ಅದನ್ನು ಎದುರಿಸಿ, ಅದನ್ನು ಮುಚ್ಚಿಟ್ಟು ಬಚ್ಚಿಟ್ಟು ಆ ಹುಡುಗನಿಗೂ ಹೆಸರು ಕೊಡದೆ ಅವ್ರು ಅನುಭವಿಸಿದಾರಲ್ಲ, ಅದನ್ನು ಅನುಭವಿಸ್ದೆ ಮಾಡಿದ್ರಲ್ಲ, ಐ ಥಿಂಕ್ ಇಟ್ಸ್ ಅ ಗ್ರೇಟ್ ಜಾಬ್ ಹಿ ಡಿಡ್.